Hey guys, welcome back to my YouTube channel Shweta Vlogs. So guys, you already thumbnail ang ನೋಡಿರ್ತೀರಿ ಇದು ಶಿವರಾತ್ರಿ vlog. So let's start today's video. Hey guys, ಇಲ್ಲಿಂದ vlog ಸ್ಟಾರ್ಟ್ ಮಾಡ್ತಾರೆ ಟ್ರೈನ್ ನಾಗ ಅಂತ ಅನ್ಕೋತೀವಿ. So yes, ಇದು ಸಡನ್ ಪ್ಲಾನ್ ಆಗಿತ್ತಿದೆ. ಸೊ ನಿನ್ನೆ ರಾತ್ರಿ 12 ಗಂಟೆ 12:30 ಹಂಗೆ ಡಿಸೈಡ್ ಆಗಿದ್ದೆ ನಾ ಇವತ್ತು ಊರಿಗೆ ಹೋಗ್ಬೇಕಂತ ಹೇಳಿ. ಪ್ಲಸ್ ನಾಳೆ ಹಬ್ಬ ಇರೋದ್ರಿಂದ ನಮಗೆ ಟೀಚಿಂಗ್ ಇರೋಕ್ಕೆ ಇಷ್ಟ ಇಲ್ಲ. ಆಮೇಲೆ ನಾವು ಈಶಾ ಫೌಂಡೇಶನ್ಗೆ ಹೋಗ್ಬೇಕಂತ ಮಾಡಿದ್ವಿ. ಬಟ್ ಪುಸ್ತಕ ಕೈ ಹಚ್ಚಿಲ್ಲ. ಮತ್ತು ಅಕ್ಕಿಂಬಿಟ್ಟು ಏನು ಹೋಗೋದು ಅಂತ ಹೇಳಿ ಹೋಗಿಲ್ಲ. ಆ್ಯಕ್ಚುಲಿ ಶೀತ ಆಗ್ತಿದೆ. ಸೊ ಬಾಡ ಬಿಡ ಅಂತ ಸುಮ್ಮನೆ ಬಿಟ್ಟು ಆಮೇಲೆ ನಿನ್ನೆ ನಾಳೆ ಖಾಲಿನೇ ಇರ್ತಿದ್ದೆ. ಆಮೇಲೆ ಇವತ್ತು ರಾತ್ರಿ ಸೊ ಹೋಗೋಣ ಅಂತ ಹೇಳಿ ನಂಗೆ ಒಳಗೆ ಹೋಗೋದು ಇಷ್ಟ ಆಯ್ತು. ನಾನು ಬ್ಲಾಗ್ ಮಾಡೋಕ್ಕೆ ಮುಂಚೆ ಹೋಗ್ತಿದ್ವಿ. ಸೊ ಅವಾಗ ಬ್ಲಾಗ್ ಮಾಡೋಕ್ಕಾಗ್ತದೆ. ಈ ಸರಿ ಬ್ಲಾಗ್ ಮಾಡೋಕ್ಕಾಗ್ತಿದ್ದಾಗಿಂದ ನಾವು ಬೆಂಗಳೂರಿನಾಗ ಇತ್ತು. ಸೊ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಸ್ಫೂರ್ತಿಕವರೆಲ್ಲ ಹೊಂಟಿದ್ರು. ನಾವು ಬರ್ತೇವೆ ಒಳಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ನಿನ್ನೆ ರಾತ್ರಿ ಡಿಸೈಡ್ ಮಾಡಿ ಇವತ್ತು ಬೆಳಗ್ಗೆ 6 ಟ್ರೈನಿಗೆ ಬರೋದಿತ್ತು ನಾನು. ಮತ್ತು ಹಂಗೆ ಕ್ಯಾನ್ಸಲ್ ಆಗಿ 8:45 ಟ್ರೈನಿಗೆ. ಸೊ ಇದಕ್ಕೆ ಈಗ ಊರಿಗೆ ಹೋಗಕತ್ತೆ ನಾನು ನೋಡೋಣಂತ. ನಾನು ಫಸ್ಟ್ ಟೈಮ್ ಡೇ ಜರ್ನಿ ಮಾಡಾಕ್ತಿದ್ದೆ. ಇಲ್ಲಾಂತಂದರೆ ಯೂಶ್ವಲಿ ನೈಟ್ ಜರ್ನೀಸ ಮಾಡೋದು ನಾನು. ಯೂಶ್ವಲಿ ಲೈಕ್ ಆಲ್ಮೋಸ್ಟ್ ಆಲ್ ನಾನು ನೈಟ್ ಜರ್ನಿನ ಮಾಡಿದ್ದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಬೆಂಗಳೂರಿಂದ ಊರಿಗೆ ಡೇ ಜರ್ನಿ ಹೋಗಕತ್ತಿದ್ದೆ. ನೋಡೋಣ ಇವತ್ತಿನ ದಿನ ಹೆಂಗೆ ಹೋಗ್ತೈತೆ ಅಂತ ಹೇಳಂತಂದ್ರೆ ಲೈಕ್ ನಂಗೆ ಆಬ್ವಿಯಸ್ಲಿ ಬೋರ್ ಆಗ್ತೈತಿ. ಬಿಕಾಸ್ ಒಬ್ಬರಿಗೆ ಹೋಗ್ತಿರೋ ಕಾರಣ ಬೋರ್ ಅಂತೂ ಹಾಗೆ ಆಗ್ತೈತಿ. ಸೊ ನೋಡೋಣ ಅಂತ ಹೆಂಗೆ ಹೋಗ್ತೈತಿ ಇವತ್ತಿನ ದಿನ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಾ ಇವತ್ತು ನಾಷ್ಟ ಮಾಡ್ಲಕ್ಕಿ ಪಿ ಜಿನಾಗ ಇವತ್ತು ನಾಷ್ಟ ಕಟ್ಕೊಂಬಂದಿದ್ದೆ. ಬಿಕಾಸ್ ನಂಗೆ ಏನು ಸಿಗ್ತೈತೋ ಬಿಡ್ತೈತೋ ಅಂತೇಳಿ ಗೊತ್ತಿರಲಿಲ್ಲ ಅನ್ನೋ ರೀಸನ್ಗೆ ಅಲ್ಲೇ ಕುಂತು ಸ್ಟೇಷನಾಗ ಒಂದು ಸ್ವಲ್ಪ ನಾಷ್ಟ ಮಾಡಿಕೊಂಡೆ. ರೈಸ್ ತೊಗೊಂಬಂದಿದ್ದೆ. ಸೊ ನಾಷ್ಟ ಮಾಡ್ಕೊಂಡು ಸೀಟ್ ಅಂತೂ ಆರಾಮಾಗಿತ್ತು ಗೈಸ್. ನಮ್ಗೆ ಲೇಡೀಸ್ ಬೋಗಿ ಸಿಕ್ಕಿತ್ತು. ನಾನು ರಿಸರ್ವೇಷನ್ ಮಾಡಿಸಿಲ್ದ ಕಾರಣ ಲೇಡೀಸ್ ಬೋಗಿನಾಗ ಹೋಗಿದ್ದೆ. ಸೊ ಆರಾಮಾಗಿತ್ತು. ಅಲ್ಲೇ ಅಜ್ಜಿಗಳ ಅಕ್ಕಗಳ ಮತ್ತು ಪಾಪುಗಳೆಲ್ಲ ಪರಿಚಯ ಆಗಿದ್ರೆ. ಸೊ ನೋಡ್ಬೋದು ನೀವು ಹಲಸಿನನ್ನು ಕಟ್ ಮಾಡಿ ಕೊಡಾಕತ್ತಿದ್ರು. ಒಬ್ರು ಅಜ್ಜಿ ಹಲಸಿನನ್ನು ತೊಗೊಂಬಂದಿದ್ರೆ. ಸೊ ಎಲ್ಲರಿಗೂ ಹಲಸಿನನ್ನು ಕಟ್ ಮಾಡಿ ಕೊಡಾಕತ್ತಿದ್ರೆ. ಹಿಂಗೆ ಎಲ್ಲರೂ ತಿನ್ಕೊಂಡು ಉಣ್ಕೊಂಡು ಮಾತಾಡ್ಕೊಂತ ಹೋದ್ವಿ. ಆಲ್ಮೋಸ್ಟ್ ನಾವು ದಾವಣಗೆರೆ ರೀಚ್ ಆದ್ವಿ ಗೈಸ್. ಆಲ್ಮೋಸ್ಟ್ ದಾವಣಗೆರೆ ರೀಚ್ ಆಗಿದ್ದೀವಿ. ಯಾರೂ ಇಲ್ಲ ಈಗ ಹೋಗಿನ ಖಾಲಿನೇ ಐತಿ. ಬೆಳಗ್ಗೆಯಿಂದ ಬೋರ್ ಅಂದ್ರೆ ಬೋರ್ ಹೊಡೋದೈತಿ ಗೈಸ್. ಪಾಣ ಇನ್ನು ಮನೆಯಿಂದ ಮಾರ್ನಿಂಗ್ ಟ್ರಾವೆಲ್ ಮಾಡೋಂಗಿಲ್ಲ ಇವತ್ತು. ಇದು ಫಸ್ಟ್ ಟೈಮ್ ಇದೆ. ಲಾಸ್ಟ್ ಅನ್ಕೋ ದಾವಣಗೆರೆ ಸ್ಟಾಪ್ ಆಗೈತಿ. ದಾವಣಗೆರೆ ರೀಚ್ ಆದ್ವಿ ಗೈಸ್. ಬಟ್ ಊಟದವ್ರು ಯಾರೂ ಬರಾಕತ್ತಿರ್ಲಿಲ್ಲ. ದಾವಣಗೆರೆ ಮಠ ಅಂತೂ ಯಾರೂ ಬಂದೇ ಇಲ್ಲ ನಮ್ಗೆ. ಸೊ ನಾ ಹೇಳತ್ತಿದ್ದೆ ಹೊಟ್ಟೆ ಹಸ್ದೈತಿ ಯಾರೂ ಬರಾತೇನೆ ಇಲ್ಲ ಅಂತ ಹೇಳಿ ಅಂದಿದ್ದಕ್ಕೆ ಪಾಪ ಒಬ್ರು ಅಜ್ಜಿಗೆ ಊಟ ತಂದಿದ್ರೆ. ಯಾರು ಹಲಸಿನ ತಂದಿದ್ರಲ್ಲ ಅದೇ ಅಜ್ಜಿ ಊಟನೂ ತಂದಿದ್ರೆ. ಸೊ ಅವರು ಊಟ ಕೊಟ್ಟರು. ಊಟ ಮಾಡಿದ್ವಿ 3 ಜನಕ್ಕೂ ಅಂತ. ಇನ್ನೂ ಎಷ್ಟಾಗೈತೆ ಟೈಮ್? ಈಗ 2:30 ಆಗೈತಿ. ನಮ್ಗೆ ಊರು ಮುಟ್ಟೋದು 7:30. ಫೋನ್ ನೋಡೋ ಸಾಕು ಕಷ್ಟ. ನಮ್ಮ ಬೋಗಿನಾಗ ಇಬ್ಬರು ಉಳ್ದಿದ್ವಿ ಗೈಸ್. ಆಕಿನೂ ಅಕ್ಕ ಹುಬ್ಳಿಗೆ ಇಳಿದ್ಲೆ. ನಾ ಮುಂದೆ ಬಂದು ಕುಂತ ಆಮೇಲೆ ಹೆದರಿಕೆ ಆಗಿ. ಸೊ ಈಗ ಆಲ್ಮೋಸ್ಟ್ ಹುಬ್ಳಿ ರೀಚ್ ಆಗೇವಿ. ಇನ್ನೇನು ಊರಿಗೆ ಹೋಗೋದಷ್ಟೇ ಗೈಸ್. ನಮ್ಮ ಅಕ್ಕಗೆ ಅಪರೂಪಕ್ಕೊಂದು ಸರಿ ಮ್ಯಾಗಿ ಮಾಡ್ಕೊಡಂತ ಹೇಳಂತಂದ್ರೆ ಅದ್ರ ಅಕ್ಕಿನ ತಿನ್ನಕ್ಕಾಗದಷ್ಟು ಖಾರ ಸುರುವಾಳ. ನನ್ನ ಮ್ಯಾಲಿನ ಸಿಟ್ಟಿಗೆ ಅನಿಸ್ತೈತಿ. ತಿಂದು ನೋಡ್ತೇನೆ. ಫಸ್ಟ್ ಟೇಸ್ಟ್ ನೋಡ್ತೇನೆ ಗೈಸ್. ಸುಮ್ಮನೆ ಹೇಳ್ಬಾರ್ದಲ್ಲ. ನಾ ಹೇಳ್ದೆ 2 ಮೆಣಸಿನ್ಕಾಯಿ ಹೆಚ್ಚಿಕೊಟ್ಟಿದ್ದೆ. 2 ಮೆಣಸಿನ್ಕಾಯಿ ಹಾಕೋದ್ಬಿಟ್ಟು ಅದಕ್ಕೆ ಇನ್ನೂ 2 ಮೆಣಸಿನ್ಕಾಯಿ ವಿತ್ ಏನೋ ಚಿಲ್ಲಿ ಪೌಡ್ರ್ ಹಾಕಾಳ. ನಾ ಯಾವಾಗಿದ್ರು ಹಂಗ ಮಾಡ್ತಿದ್ದೆ. ಸ್ಫೂರ್ತಕ ಭಾಳ ಆಗೈತಿ. ಇಷ್ಟ ತಿಂದೇನ. ಸಕ್ಕರೆ ಹಾಕೋತಾರ ಪಾನಿ. ನಂಗೆ ಮ್ಯಾಗಿಗೆ ನೀ ಹಾಕೊಂಡು ತಿಂತೀಯನ ಸಕ್ಕರೆ? ಕಾಫಿ ಕುಡ್ಕೊಂಡು ತಿಂದೆ ಏನಾಗ್ತದ. ನಿಂಗೆ ಬ್ಯಾಡ ಅಂದ್ರೆ ಇದು ಬ್ಯಾಡ ತಂದು ಮಾಡ್ಕೊಡ್ತೀನಿ. ಮತ್ತೆ ಇದನ್ನೇನು ಮಾಡ್ತಿ? ನಾ ತಿಂತೀನಿ. ಸತ್ತ ಹೋಗ್ತೀನಿ ಅದನ್ನ ತಿಂದ್ರೆ ಎದಿ ಉರ್ಕೊಂಡು. ಹಂಗ ನಾ ತಿನ್ನತ್ತೀನಿ ಈಗ. ಅಷ್ಟು ತಿಂದ್ರೆ ನಡೀತದೆ ಸ್ಫೂರ್ತಕ. ಖಾರದ ಪುಡಿ ಹಾಕ್ಬಾರ್ದು. ಖಾರದ ಪುಡಿ ಮಿಸ್ಟೇಕ್ ಅಲ್ಲದ. ಮೆಣಸಿನ್ಕಾಯಿ ನಾನು 2 ಅದಕ್ಕೆ ನಂಗೆ ಗೊತ್ತಿತ್ತು. ನೋಡಿದ್ರಂಗೆ ಗೊತ್ತಾಗ್ತಿತ್ತು ಭಾಳ ಸ್ಟ್ರಾಂಗ್ ಅದಾವಂತೆ. ಮಸ್ತ್.
ತಲೆ ಕೆಳಗ್ ಮಾಡ ಬೆಳಗ್ಗೆ ಸೊಂಬ ಮಾಡ ಅದನ್ನ ತಗೋ ಏ ನಮ್ PG ಎದ್ರಿಗೆ ಹೋಗ್ಬೇಕು ಅಂಟಿ ಅದಾಳ ಅಕ್ಕಿನ್ ಬಾಯಾಗ ನಾಡಿನ ಬೇಗಳ ಎಲ್ಲ ಅಕ್ಕಿನ ಬಾಯಾಗ ಅದಾವ ನೋಡು ಅದ್ವಿತ ನೋಡಲ್ ನಿನ್ ಸೈಕಲ್ ಗೈಸ್ ನಮ್ ಕುಡ್ಡ ನೋಡ್ರಿ ಕುಡ್ಡ ಇಲ್ಲ ನೋಡ್ ನಿನ್ ಸೈಕಲ್ ನೋಡಲ್ಲ ಇಸ್ಕೊಳೋಗದನ್ನ ಹೋಗ ಇಸ್ಕೊಳೋಗ ಹೋಗಿ ಇಸ್ಕೊಳೋಗ ಇನ್ನ ಪಾಪ ಆಗ್ಯಾನ ನೋಡ್ ನಿನ್ ಮಗ ಟೈಮ್ 9:40 ಗೈಸ್ ಈಗ ರೆಡಿ ಆಗ್ಯಾವ ಹೋಗಕ್ಕಂತ ಹೇಳಿ ಎಲ್ಲರೂ ಬರಾಕತ್ತಾರ ಗುಡಿ ಮುಂದೆ ಹೋಗಿ ಗಾಡಿ ಪೂಜೆ ಮಾಡ್ಕೊಂಡು ಹೋಗೋದಷ್ಟ ಐತಿ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಇವತ್ತು ಕಂಫರ್ಟೇಬಲ್ ಆಗಿರಲಿ ಅಂತ ಸ್ಫೂರ್ತಕ ನೋಡ್ರಿ ಆಕಿನೂ ರೆಡಿ ಆಗ್ಯಾಳ ಅಮ್ಮ ಮಕ್ಕಳಕ್ಕೆ ರೆಡಿ ಆಗ್ಯಾಳ ಬಾಯ್ ಅಮ್ಮ ಸೊ ಯಾವುದಾದ್ರೂ ಹಾಕೋ ಕಂಫರ್ಟೇಬಲ್ ಆಗಿರ್ಬೇಕು ಇದು ಸ್ಕಿಟ್ ಆಗೋ ಥರ ಹಾಕೋಬೇಡಿ ಹಾಂ ಹಾಕೋ ಏ ಅವ್ವ ಹೋಗ್ಬೇಕನ್ನೋದಿದ್ರೆ ಹೆಂಗವ್ರು ಹೋಗ್ತೇವೆ ನೋಡಿ ಸೊ ಇಲ್ಲ ಈಗ ಹೋಗ್ಬೇಕಷ್ಟ ಗೈಸ್ ನೋಡ್ರಿ ಇವತ್ತು ಯೂಶ್ವಲಿ ಏನಾಗ್ತೈತೆ ಅಂದ್ರೆ ನಾವು ಸಣ್ಣವ್ರು ಇದ್ದಾಗಿಂದನೂ ಇಲ್ಲಿ ಎಲ್ಲರೂ ಕುಂತು ಈ ಕಡೆ TV ಹಚ್ಚಿಬಿಡ್ತೈತೆ ಈಗ ಯಾಕೋ ಹಚ್ಚಿಲ್ಲ ಅದಕ್ಕೆ ರಾತ್ರಿ ಹಚ್ತಾರೆ ಮೇ ಬಿ ಏನೇನು ರಾತ್ರಿ ಹಚ್ತಾರೆ 12 ನಾಳೆ ರಾತ್ರಿ ಹಚ್ತಾರಂತೆ ಹಾಂ ಹೌದು ಹಬ್ಬದ ದಿನ ರಾತ್ರಿ ಹಚ್ತಿದ್ರೆ ಸೊ ನೋಡ್ರಿ ಎಷ್ಟು ಚಂದ ಪೆಂಡಾಲೆಲ್ಲ ಹಾಕಿ ರೆಡಿ ಮಾಡ್ಯಾರೆ ಗುಡಿಗೆಲ್ಲ ಲೈಟಿಂಗ್ ಹಾಕಿ ನಾನು ತೋರ್ಸಾತೇನಲ್ಲ ಆ್ಯಕ್ಚುಲಿ ಇವಾಗ 12:30 ಆಗೋದಕ್ಕೆ ಗುಡಿ ಕ್ಲೋಸ್ ಮಾಡ್ಯಾರ 9 ಗಂಟೆ ಅಂದ್ರೆ 9:30 ಮ್ಯಾಕ್ಸಿಮಮ್ ಗುಡಿ ಕ್ಲೋಸ್ ಆಗಿರ್ತೈತಿ ಸೊ ನೋಡೋಣಂತ ನಾಳೆ ಇದ್ದರೆ ಇನ್ ಕೇಸ್ ಇದ್ರೆ ತೋರಿಸ್ತೇನಂತ ಹೆಂಗೆ ಮಾಡ್ತಾರೆ ನಾಳೆ ಅಂತ ಹೇಳಂತಂದ್ರೆ ಭಾಳೊತ್ತೇನು ಮಾಡಂಗಿಲ್ಲ ಯಾಕಂದ್ರೆ ಯಾರೂ ಭಾಳ ಹೊತ್ತನ ಕುಂಟ್ರಂಗಿಲ್ಲ ಸ್ವಲ್ಪ ಹೊತ್ತು ಎಷ್ಟೊತ್ತು ಕುಂಟಿರ್ತಾರಲ್ಲ ಎಷ್ಟೊತ್ತನ ಮಾಡ್ತಾರೆ ಸೊ ಅದು ಮಸ್ತ್ ಇರ್ತದೆ ಅದು ಒಂಥರ ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಇನ್ನೂ ಯಾರೂ ಬಂದೇ ಇಲ್ಲ ಇವ್ರುಗಳು ಹೇಳೋ ಟೈಮು ಒಂದು ಹೋಗೋ ಟೈಮು ಒಂದು ಆಗ್ತೈತಿ ಇವ್ರು ಹೇಳಿದ್ದು 12:40 ಅಂತ ಹೇಳಿ ಇನ್ನೂ ಅವರೆಲ್ಲ ನಾಳೆ ಹೋಗಿ ಕುಂತಾರಂತ ಸೊ ನೋಡೋಣ ಯಾವಾಗ ಬರ್ತಾರೆ ಅವಾಗ ಬಿಡೋದು ಅಷ್ಟೇ ಯಾರು ಹಚ್ಕೊಂಡ್ರ ಈಗ ಹಚ್ಕೊಂಡಿಲ್ಲ ನೋಡಿ ಹಚ್ಕೊ ಅಪ್ಪಿ ರೊಕ್ಕ ತಗೊಳ್ತಿ 350 ಪಟ್ ಪಟ್ ಮಾಡ್ರಿಲಿವ ಅಲ್ಲೇ ಹೋಗ ಇದಕ್ಕೆ ಹೋದ್ರಿ ಮಕ್ಕೊಂಡ ಬಾಬಿ ನೀವು ಮಕ್ಕೋರಿ ನಾವು ಯಾರು ಕರ್ಕೊಂಡ್ ಬರ್ತಿದ್ದಿಲ್ಲ ಇಲ್ಲೇ ಮಲಗಿ ಶೋಕಿ ಅವ್ರ ಜೊತೆ ನಿಂದ್ರಬೇಕಿಲ್ಲ ಆಕಿ ಇಲ್ಲ ಆಕೆ ಊರು ಮಂದಿ ಕೂಡಿಸ್ಬಿಡ್ತಾಳಲ್ಲ ಗುಣ ತೆಗೆದು ಕೊಡ್ಲಿಕ್ಕೆ ಇನ್ನೊಂದು ಹಾಕಿ ಕೊಡಿದ್ರು 500 ಕೊಡ್ತೀನಿ ನೀನು ಹಚ್ಕೊಂಡಿದ್ದೀರತ್ತಿ ಮದುವೆ 100 ವಾಪಸ್ ಕೊಡ್ಬೇಕಲ್ಲ ಏ ಹಾಯ್ ಹೇಳ್ರಿ ಗೈಸ್ ಇಷ್ಟ ಜನ ಹೋಗಾಕತ್ತಿದ್ ನೋಡಿ ಹಾಯ್ ಹೇಳ ಅಲ್ಲೇ ಉದ್ದಿನ ಕಡೆ ಹಚ್ಚಾಕಿತ್ತು ನಿನಗೆ ರೊಕ್ಕ ಹಾಕಕ್ಕೆ ಬರೋಣ 10 ಮಟಾನ ತೇರಿ ಅಲ್ಲಿ ಅವ್ರಷ್ಟು ನಮಗೆ ಟೈಮು ಕೊಡೋದಿಲ್ಲ ಆಕ್ಚುಲಿ ಅಲ್ಲಿ ಇರ್ತಾವ 20 ರೂಪಾಯಿ ಕೊಡ್ತೀವಿ ಒಂದು ಹನಿ ನೀರಿಲ್ಲ ಇಲ್ಲ ಇರ್ತಾವ 10 ಸಿಟಿ ನಾನು 10 ತಡಿಗೋ ಯಾವಾಗ ಒಂದು ಬಾಟಲ್ ನೀರು ಇರಬೇಕು ತಗೋಬೇಕಾಗಿತ್ರಿ ಬರ್ತೀವಿ ಎಲ್ಲರೂ ಸ್ಫೂರ್ತಿ ನೀವು ಹಾಕೊಂಬಂದಿಲ್ಲ ಅಲ್ಲೇ ಕುಂತ್ರು ಸ್ವೆಟರ್ ಯಾರು ಹಾಕೊಂಬಂದಿಲ್ಲ ಅಲ್ಲಿ ಅಯ್ಯೋ ಎಷ್ಟು ಗರಂ ಆಗ್ತೈತೆ ಅಲ್ಲಿ 10 ಇಳೆ ಮಟ ನೀರು ಇಳಿದಿರ್ತೈತಿ ನೀವು ಮುಂದೆ ಹೋಗ ನಾನು ಸುಮ್ಮನೆ ಎಮರ್ಜೆನ್ಸಿ ಹೋಗ ಬರ್ತೀನಿ ನಾ ಇದು ದೊಡ್ಡಕ್ಕ ಗೋ ಏ ಕುಂಟ್ರೆ ಅಲ್ಲಿ ಏ
ಅಲ್ಲಿಂದ ವೈರ್ ಐತ್ಲೆ ಬ್ಲೂಟೂತ್ ಕನೆಕ್ಟ್ ಇಲ್ಲ ನಿಮ್ಮ ಕನ್ನಡ ತೀತಿಲ್ಲ ಅಲ್ಲಿ ಅಲ್ಲಿ ನೀ ಅದನ್ನ ಒಂದು ಓನಿ ಕೇಳಿಸ್ಬೇಕಂತಂದ್ರ ಸ್ಫೂರ್ತಿ ಮೈಕ್ ಇಲ್ದ ಕೇಳಿಸ್ತೈತಿ ನೋಡಿ ಇಲ್ಲ ಫೋನ್ ಕೊಟ್ಕೊಂಡ್ರು ನಾ ಮುಂದೆ ಹೋಗ್ತೀನಿ ಅದ ಒಂದ್ ಸೀಟ್ ಖಾಲಿ ನಾ ಬರ್ತೀನಿ ಬಾ ಕಡೆ ಏ ಮಮ್ಮಿಗಳನ್ನೆಲ್ಲ ಆ ಕಡೆ ಹಾಕ್ಬೇಕು ನೀ ಅವ್ರಿಗೆಲ್ಲ ಎನರ್ಜಿ ಇರಂಗೆ ಕುಂಡ್ರ ನಾವು ಮಮ್ಮಿ ಹರ 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 ಮಹಾದೇವ್ ಗೈಸ್ ಅಪೇಕ್ಷೆ ನೋಡಿ ಎಲ್ಲಾರ್ಗೂ ಗೊತ್ತಾಗೈತಿ ನಾವು ಪೌಳ ಹೊಂಟೇವ ನಾನು ಮೊನ್ನೆ ಹೋಗಿ ಬಂದಿದ್ ಗೈಸ್ ಧರ್ಮಸ್ಥಳ ಇನ್ನೂ ಅದ್ರ ಸ್ಟೋರಿ ಹಾಕಿಲ್ಲ ನಾನು ಹಾಕೋಣ ಅಂತ ಇದು ಸ್ನಾಪ್ ಹುಳ ಸೂಜು ಮಲ್ಲಿ ಹಾಡ್ಲೆಪ್ಪಿ ಕಡಿ 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 ಇಲ್ಲಿ ಮಟ್ಟ ದೇವಸ್ಥಾನ ಇದ್ದಾಗ ಕೇಳಿಸಿಲ್ಲ ಈಗ ನೋಡ್ರಿ ಜಾನಪದ ಹಚ್ಚೋಣ ಎಲ್ಲರೂ ದೇವ್ರ ಹಾಡಿ ಯಾರಿಗೂ ಗೊತ್ತಿಲ್ಲ ಜಾನಪದ ನೋಡ್ರಿ ದೇವ್ರ ಹಾಡು ಬ್ಯಾಡ ತಕ್ಷ ಅಂಕಲ್ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಚಳಿ ಮಾತಾಡೋದೈತಿ ಹಾಡಪ್ಪಿ ಊರಿಗೆ ಹೋದರೆ ಬೈತಟ್ಟಿ ಬಡಿತಾರ ಮನೆಗೆ ಹೋಗಿ ಮಾಡಿ ಸಂಸಾರ ಈಗ ಇವೆಲ್ಲ ಫಸ್ಟ್ ಟೈಮ್ ಕೇಳ್ತಾವ ಗೈಸ್ ಅದಕ್ಕೆ ನಾಗತ್ತಾವ ಆದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಮುತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕುಣಿತಾಳು ಕುಣಿತಾಳು ಚಿಂಕಿ ಚಿಗದಂಗ ಚಿಗಿತಾಳು 15 ರೂಪಾಯಿ ರೀಚ್ ಆಗಿ ಪಾರ್ಕಿಂಗ್ ಮಾಡಿ ಹೋಗೋದಷ್ಟ ಕ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಅದನ್ನ ನೋಡಿದ್ವಿ ನೋಡೋಣ ಸಿಗಬೇಕ ನಿಂತ್ರ ಒಂದ್ ಸ್ವಲ್ಪ ಸಿಗ್ತೈತಿ ಸೊ ಒಂದ್ ಸ್ವಲ್ಪ ಲೇಟ್ ಆಗಿರ್ತೈತಿ ಏನು ಮಾಡಕ್ಕಾಗಿಲ್ಲ ಲೈಕ್ ಪಾರ್ಕ್ ಮಾಡಿ ಹೋಗೋದಷ್ಟೇ ಸೊ ಲೆಟ್ಸ್ ಗೋ ನೋಡ್ಬೋದು ಎಷ್ಟು ರಶ್ ಐತಂತೆ ಹೆಂಗೈತಿ ಅಲ್ಲಿ ಸ್ಫೂರ್ತಿ ಈಕೆ ಐತ್ಲ ಸ್ಫೂರ್ತಿ ಬಂದ್ ಹಗುರ ಸಂಟ ಹೆಂಗ್ ಹಿಡಿದ್ಲವ ಈಕಿ ನನ್ ಚಪ್ಪಲ್ ಕೈಯಾಗ ಬಂದಿತ್ತು ಯಾವ ಅದೆಲ್ಲ ಬರ್ತೈತಿ ನೋಡ ಗೈಸ್ ನೋಡ್ರಿ ಹೆಂಗೈತಿ ಈ ಸೈಡ್ ಬಾ ಹೋಗೋರಿ ಫೋನ್ ಬಿಟ್ಟು ಹಿಡಿ ಈಗಂದ್ರೆ ವಿಡಿಯೋ ಮಾಡಕ ಹೇಳಿ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ ಹರ ಹರ
ಇನ್ನೇನು ಹಾಳಕ್ಕ ಫೋಟೋ ಫೋಟೋ ನಡಿಯವ ಬರ್ಬೇಕಾದ್ರೆ ತಗೊಳ್ಳೋಂತ ಜಗ್ ಇರ್ತೈತೆ ಟೈಮ್. ಏ ಕೇರ್ಫುಲ್ ಬಾಬಿ ಕೇರ್ಫುಲ್. ನೀರು ನೋಡ್ರಿ ಕಾಣಿಸಂಗಿಲ್ಲ, ಆಮೇಲೆ ತೋರಿಸ್ತೇನೆ ಅಂತ ವಾಪಸ್ ಬರ್ಬೇಕಾದ್ರೆ. ಗೈಸ್ ನೋಡ್ರಿ ಏ ಪ್ಯಾಂಟ್ ತೊಯ್ತೈತಿ. ಹಾ ನಿಲ್ತೇವೆ ನೋಡಿ ಜಾಕೆಟ್ ತೆಗೆದ ಸಾಕಾಯ್ತಾ? ಹುಷಾರಪ್ಪ. ನಮಸ್ಕಾರ. ದೇವ್ರನಾಗ ಪಾರಂ ತೋರ್ಸಲ್ ಪಾರ್ ನೋಡಿ ಅವ್ರನ್ನ ನೋಡಿದ್ರೆ ನಾವು ಇನ್ಸ್ಪೈರ್ ಆಗ್ಬೇಕು. ಚುಕ್ಕಿನೇ ಕಾಣಿಸ್ತಾ ಇಲ್ಲಿ. ಅಲ್ಲಿ ಅವರು ಬಂದಿರೋ ಇಲ್ಲ ಯಾರು. ಆಯ್ತವ್ರು ಹೋಗೋರು ಎಲ್ಲಿ. ಇದು ನಿಜಕ್ಕೂ ಒಂದು ಪವಾಡನ ಅಂತ ಹೇಳ್ಬೋದು ಗೈಸ್. ಕವಳೇಶ್ವರ ಹೋಗಿ ಅಷ್ಟು ಮೇಲೆ ನೆಲ್ಸಾನ ವರ್ಷದಾಗ ಒಂದು ದಿನ ತೆಗಿಯೋ ಈ ದೇವಸ್ಥಾನ ಶಿವರಾತ್ರಿ ದಿನ ಅಷ್ಟು ತೆಗಿತೈತಿ. ಅಂಥದ್ರಾಗ 24 ತಾಸ್ನಾಗ 2 ರಿಂದ 3 ಲಕ್ಷ ಜನ, ಅದು ಬೆಳಗಿನ ಜಾವ 4 ಗಂಟೆ 5 ಗಂಟೆ ಆ ಟೈಮ್ನಾಗ 12 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ ಗೈಸ್. ಇದು ನೆಕ್ಸ್ಟ್ ಡೇ 12 ಗಂಟೆ ತನಕ ಇರ್ತೈತಿ. ಸೊ ಇಷ್ಟು ಟೈಮ್ನಾಗ ಅಷ್ಟೊಂದು ಜನ ಬರ್ತಾರೆ. ಅದು ಎಷ್ಟು ರಿಸ್ಕ್ ಇರ್ತೈತಿ. ಸ್ಟೆಪ್ಸ್ ಒಂದು ಸ್ವಲ್ಪ ಜನಕ್ಕೆ ಸ್ಟೆಪ್ಸ್ ಮೇಲೆ ನಿಲ್ಲಕ್ಕೆ ಸಿಕ್ಕಿರ್ತೈತಿ, ಇನ್ನು ಸ್ವಲ್ಪ ಜನಕ್ಕೆ ಸ್ಟೆಪ್ಸು ಸಿಕ್ಕಿರಂಗಿಲ್ಲ. ಅಂಥದ್ರಾಗ ಅಷ್ಟು ರಿಸ್ಕಿನಾಗ ಇಷ್ಟು ಜನ ಬರ್ತಾರಲ್ಲ ಕವಳೇಶ್ವರನ ದರ್ಶನ ತೊಗೋಬೇಕಂತ ಹೇಳಿ. ಇದು ನಿಜಕ್ಕೂ ಒಂದು ಪವಾಡನ ಗೈಸ್. ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಹತ್ತಿದ್ರು ಗೈಸ್ ಆ ಕವಳೇಶ್ವರನ ನೋಡಿದರೆ ಸೇಮ್ ರುದ್ರಾಕ್ಷಿ ಹೆಂಗಿರ್ತೈತಲ್ಲ ಅದ್ರ ಮೇಲೆ ಹೆಂಗಿರ್ತೈತಲ್ಲ ಸೇಮ್ ಹಂಗೆ ಇರ್ತೈತಿ ದೇವ್ರೆ. ಅದನ್ನು ನೋಡಿದಾಗ ಆಗೋಷ್ಟು ಸಮಾಧಾನ ಖುಷಿ ಆ ಹತ್ತಿದ್ದಾಗ ಆಗಿರ್ತೈತಲ್ಲ ಕಷ್ಟಗಳು ಅವು ಏನು ಕಣ್ಮುಂದೆ ಬರೋಂಗಿಲ್ಲ ಗೈಸ್. ಇಲ್ಲಿ ಬಂದು ಶಿವಪ್ಪನ ಅಂದರೆ ಕವಳೇಶ್ವರನ ನೋಡೋಕೆ ಸಿಕ್ಕ್ಯದನ್ನೋ ಖುಷಿ ಅದ್ರ ಮುಂದೆ ಏನೂ ಸಿಗಂಗಿಲ್ಲ ಗೈಸ್. ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಇವತ್ತು ಬಂದಿದ್ದು. ಅದ್ರಾಗೂ ಆ ಗುಹೆಗತೆ ಇರ್ತೈತಿ ಒಳಗೆ ಹೋಗಿ ಅಂಥ ಇದ್ರಾಗ ಕವಳೇಶ್ವರ ನೆಲ್ಸಾನ ಅಲ್ಲಿ ಹೋಗಿ ದರ್ಶನ ತೊಗೊಳೋದು ಅದೊಂಥರ ಖುಷಿನ ಬಾರೆ ಗೈಸ್. ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಸಿಂಗಲ್ ಲೈನ್ ಅವ್ರು ಏನು ಮಾಡತ್ತಾರ ಇಂಥ ಟೈಮ್ ಜೋಕ್ ಬೇಕಾಯ್ತು. ನನ್ನ ಫೋನ್ ತಗೋರ್ ಗುರು ಕಡೆ ಐತೆ ನೋಡಿ. ಗುರು ಎಷ್ಟು ನಡಿ ಬಡಿಸ್ಬೇಕು.
ನಾನು ಅಲ್ಲಿ ಒಳಗೆ ಹೋದ್ಮೇಲೆ ವಿಡಿಯೋ ಮಾಡಕ್ಕೆ ಮರ್ತೆ ಗೈಸ್, ವಾಪಸ್ ಬರಬೇಕಾದ್ರೆ ರೆಕಾರ್ಡ್ ಮಾಡಕತ್ತಿದ್ದೆ. ಬಿಕಾಸ್ ನಂಗೆ ಅಷ್ಟು ದೂರ ಅಷ್ಟು ರಿಸ್ಕಿಂದ ಹತ್ತು ಹೋಗಿರ್ತೀವಿ, ದೇವ್ರನ್ನ ಆ ಕ್ಷಣ ಏನೈತಲ್ಲ ಅದು ಫೀಲ್ ಮಾಡ್ಬೇಕಂತ ಹೇಳಿ ಮತ್ತು ದೇವ್ರನ್ನ ನೋಡಿ ಕಣ್ ತುಂಬ್ಕೋಬೇಕಂತ ಹೇಳಿ ನಾನು ಅಲ್ಲಿ ರೆಕಾರ್ಡ್ ಮಾಡಲಿಲ್ಲ ಗೈಸ್, ವಾಪಸ್ ಬರಬೇಕಾದ್ರೆ ರೆಕಾರ್ಡ್ ಮಾಡಿದ್ದಿದೆ. ಇದೇನು ರುದ್ರಾಕ್ಷಿ ಆಕಾರದಲ್ಲಿರೋ ಕವಳೇಶ್ವರನ ಮೂರ್ತಿ ಐತಲ್ಲ ಗೈಸ್, ಇದು ವರ್ಷ ವರ್ಷ ಬೆಳೀತದೆ ಅಂತ ಹೇಳ್ತಾರೆ. ಇದು ನೀವೇ ನೋಡ್ಬೋದು ಡಿಫ್ರೆನ್ಸ್. ಲೆಫ್ಟ್ ಸೈಡ್ ಇರೋದು ಮುಂಚೆ ಐತೆ, ರೈಟ್ ಸೈಡ್ ಇರೋದು ಈ ವರ್ಷದ. ಸೊ ನಿಮ್ಗೆ ಡಿಫ್ರೆನ್ಸಸ್ ಗೊತ್ತಾಗ್ತೈತಿ. ನಾವೀಗ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗಾಕತ್ತೇವೆ ಗೈಸ್. ಈಗ ಒಂದು 8 ಗಂಟೆ ಆಗೈತೆ ಟೈಮ್. ಸೊ ರಿಟರ್ನ್ ಹೊಂಟೀವಿ. ಆ್ಯಕ್ಚುಲಿ ನಾವು ಸಪ್ರೇಟ್ ಆಗಿಬಿಟ್ವಿ. ನಮ್ಮ ಜೊತೆಗೆ ಬಂದವ್ರೆ ನೆಕ್ಸ್ಟ್ ಹೋದ್ರೆ ಅಂದರೆ ಈಗ ಹೋಗ್ಯಾರವ್ರ ದರ್ಶನಕ್ಕೆ. ನಾವು ವಾಪಸ್ ಕೆಳಗೆ ಹೋಗಾಕತ್ತೀವಿ. ಕೆಳಗೆ ಹೋಗಿ ವೇಟ್ ಮಾಡ್ಕೊಂಡು ಕುಂಟಿರ್ತೀವಿ ಗೈಸ್. ಇಲ್ಲಿ ನಿಲ್ಲಕ್ಕೆ ಬಿಡಂಗಿಲ್ಲ ಪೊಲೀಸರು. ಮಸ್ತ್ ಫೋಟೋ ತೆಗಿ, ಒಂದು ಸ್ನಾಪ್ ಒಳಗೆ ತೆಗಿ, ಇನ್ನೊಂದು ಮಸ್ತ್ ಬರ್ತಾವೆ. ಈಗ ಹೋಗ್ಬೇಕು ಸ್ನಾಪ್ ಅಂತ. ನಾವು ಲಾಸ್ಟ್ ಟೈಮ್ ಹಿಂಗ ಸ್ಟೆಪ್ಸ್ ಮೇಲೆ ಲಿಟ್ರಿ ಈ ಕಲ್ಲಿದಾವಲ್ಲ ಗೈಸ್, ಈ ಕಲ್ಲಿಂದ ಕೈ ಹಿಡಿದು ಹೋಗ್ಯಾವ ನಾವು. ಯಪ್ಪ ಹೇಳ್ತೀನಿ ನಿಮ್ಗೆ ಸ್ಟೋರಿ, ಹಾರಿಬಲ್ ಸ್ಟೋರಿ. ಕೆಳಗೆ ಹೋಗಿ ಸಿಗ್ತೀನಿ ಗೈಸ್, ಇಲ್ಲಿ ಇಳಿಯಕ್ಕೆ ಆಗ್ತಿಲ್ಲ. ವಿಡಿಯೋ ಮಾಡಬೇಕಾಗಿತ್ತು. ಇಲ್ಲೆಲ್ಲ ಹೆಂಗ್ ಹತ್ತಿದ್ವಿ ನಾವು ಅಂತ ಯೋಚನೆ ಮಾಡಕ್ಕೆ ಕಲ್ಲು ಹಿಡ್ಕೊಂಡು ಹತ್ತೀವಿ. ನಡಿ ನಡಿ ಜಲ್ದಿ ಇದು ದಾರ ಹಿಡಿ. Eternity later. ಇನ್ನೊಂದ್ಸಲ ಫೋನ್ ಕೊಟ್ರೆ ಕೊಡುದು ನಾವು ಬಿಡು. ಒಂದು ಫೋಟೋ ಚಂದಗ ಕುಂದ್ರ ಶ್ವೇತಿ. ಅದು ಹೋಗಿತ್ತು, ಇದು ಹೋಗಿತ್ತು. ಗೈಸ್ ಈಗೆಲ್ಲ ದರ್ಶನ ಆತ, ವಾಪಸ್ ಹೋಗಾಕತ್ತೀವಿ. ನೀರ್ನಾಗ ಒಂದ್ ಸ್ವಲ್ಪ ಕೈಕಾಲ ತಗೊಂಡು ಹೋಗೋಣ ಅಂತ ಬಂದಿದ್ವಿ. ನೋಡ್ರಿ ಗೈಸ್ ಈಕೆ ಹೈಲೈಟ್ ಮಾಡ್ಬೇಕಂತ ನೋಡ್ರಿ. ಹಾಯ್ ಹೇಳ, ಒಂದ್ ಮಗಳದಾಳ. ಯಪ್ಪ ಗೈಸ್ ಎಲ್ಲಾರ್ದು ಒಂದೊಂದು ಸ್ಟೋರಿ ಹೇಳ್ತೀನಿ, ಹೊರಗೆ ಹೋದ್ಮೇಲೆ ಹೇಳ್ತೀನಿ ನಿಮ್ಗೆ. ನೋಡ್ ನಾ ಮಾಡೋದ್ ನೆಸೆಸಿಟಿನೇ ಇಲ್ಲ. ಇವ್ರಿಗೆ ಇಲ್ಲೇನೋ ಸ್ಟೋರಿ ಐತಂತೆ ಈಗ. ಅದು ಬರತಿದ್ವಿ ಮುಗಿಸ್ಕೊಂಡ್ ಎಲ್ಲಾ ದರ್ಶನ ಮುಗಿಸ್ಕೊಂಡ್ ಬರೋದ ಲಾಸ್ಟ್ ಇಯರ್ ಗೈಸ್ ಇದಾಗಿದ್ದು. ಮುಗಿಸ್ಕೊಂಡ್ ಬರೋಬೇಕಾರ ಒಂದು ಸಣ್ಣ ಸರ್ಪ, ಅದು ನಾಗರಹಾವನ. ನಾವ್ ಹಂಗ ಕೆಳಗ್ ನೋಡೇ ಇಲ್ಲ, ನಾವಿಬ್ರು ಹಂಗ ಮಾತಾಡ್ಕೊಂಡ್ ಹೋಗಿದ್ವಿ. ಅದ್ ನಮ್ ಕಾಲ ಮೇಲೆ ಹಾಸು. ನಿಮ್ಗೇನು ಮಾಡ್ಲಿಲ್ಲ? ಏನು ಮಾಡಿಲ್ಲ. ಅದೇ ನಾವು ಅದಕ್ಕೆ ಏನಾದ್ರು ಮಾಡಿದ್ರೆ ಅದು ನಮಗ್ ಮಾಡ್ತಿದ್ದ. ನಾವು ಅದಕ್ಕೆ ಚಲೋ ಟ್ರೀಟ್ ಮಾಡಿದ್ರೆ, ಏನು ಮಾಡ್ದ ಕಳ್ಸಿದ್ರೆ ಅದೇನು ನಮ್ಗೆ ಹಾಮ್ ಮಾಡೋದಿಲ್ಲ ಅಷ್ಟೇ ಗೈಸ್. ಈಗ ಹೊರಗೆ ಬಂದ್ವಿ ಫೈನಲಿ. ಬಸ್ ನೋಡ್ಬೇಕೀಗ, ಬಸ್ ನೋಡಿ ಹೋಗೋದಷ್ಟು. 14 ಕೂಡ ಬಂದೇವೆ ಗೈಸ್. ಅಲ್ಲಿದ್ದಾರೆ ತಗೋರಿ. ಒಂದ್ ಸಲ್ಯೂಟ್ ಹೊಡ್ ತಗೋದು ಜ್ಯೂಸ್.
ಸಲ್ಯೂಟ್ ಹೊಡೆದು ಆಮೇಲೆ ಜ್ಯೂಸ್ ನಾವು ಬರ್ತೀವಪ್ಪ, ನಾವು ಮಿಸ್ ಮಾಡೋದಿಲ್ವೇ ಇಲ್ಲ, ಬಂದೇ ಬರ್ತೀವಿ. ಇಲ್ಲ ನೋಡ್ರಿ, ಹೋಗುವಾಗೂ ರಶ್ಶು ಬರುವಾಗೂ ರಶ್ಶಿಗೆ ಎಲ್ಲರೂ ಬಸ್ಸಿಗೆ ಕಾಯಕು ಕುಂತಾರೆ. ಸೊ ವಾಪಸ್ ಹೋಗೋದೀಗ ಇಷ್ಟ. ಇವರೆಲ್ಲ ಕಾಯ್ತಾರೆ ನಮ್ಮ ಗರ್ಲ್ಸ್ ಡ್ರೆಸ್ಗಳು ಹೆಂಗಾಗ್ಯಾವ ನೋಡ್ರಿ. ದರ್ಶನ ಎಲ್ಲ ಆಗುತ್ತೆ, ವಾಪಸ್ ಹೊಂಟೇವಿ. ನೋಡೋಣ ಅಂತ ಖಾಲಿ ನದಿಗೆ ಹೋದ್ರೆ ಮತ್ತೆ ಬ್ಲಾಗ್ ಮಾಡ್ತೇವೆ ಅಂತ ಹೋಗೋಣ. ಆಮೇಲೆ ಆಶ್ರಮ ಮಾಡ್ಬೇಕು ಹೊಂಟೇವಿ. ಈಗ ಚೆನ್ನಾಗಿ ಕಡಿಮೆ ಆಗ್ಯಾರ ನೋಡ್ರಿ ಗೈಸ್. ಕಡಿಮೆ ಅಂದ್ರೆ ಅಲ್ಲಿ ಗುಡಿ ಕಡೆ ಇದ್ರೆ ಈಗ ಕಡಿಮೆ ಆಗ್ಯಾರ. ಸೊ ಗೈಸ್ ಈಗ ನಾಷ್ಟ ಮಾಡ್ಕೊಂಡ್ ಬಂದ್ವಿ. ಹೊಟ್ಟಿ ಭಾಳ ಅಂದ್ರೆ ಭಾಳ ಅನಿಸ್ತೈತೆ. ಸೊ ಇವತ್ತು ಯಾರು ಉಪವಾಸ ಮಾಡಿಲ್ಲ, ಅಪೇಕ್ಷೆ ಒಬ್ಬಕ್ಕೆ ಮಾಡಾಳ. ಸೊ ಸಾಬುದಾನಿ ತಿಂದಲ್ಲ, ನಾನು ಮಾಡಿದ್ದೆ ಪೂತಿ ಸಮಕ್ಕೆ ಸುಳ್ಳ ಗೈಸ್ ಉಪವಾಸ ಮಾಡಿ. ಸಾಬುದಾನಿ ಹೋಟೆಲ್ನಾಗ ಮಾಡಿದ್ಕ ಉಪ್ಪು ಹಾಕಿರ್ತಾರ ಅವ್ರ, ಉಪವಾಸ ಉಪ್ಪು ಹಾಕಿರೋಂಗೆ ಇಲ್ಲ ಅವ್ರು. ಅಲ್ಲೇ ಉಪವಾಸ ಮುರಿತೈತ್ ನಮ್ದು, ಅದಕ್ಕ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕೌಳಾನಾಗ ಅಂತ ಕೇಳೋಣ. ನಂದು ನಮ್ಮ ಮನೆಗೆ ಹೋಗಿ ಹೇಳ್ತೇನೆ ಡೀಟೇಲ್ ಆಗಿ. ಹೇಳ್ರಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇದು ಆಲ್ಮೋಸ್ಟ್ ಒಂದು 3ನೇ ವರ್ಷದ್ದು ಕವಳ ಎಕ್ಸ್ಪೀರಿಯನ್ಸ್. 1ನೇ ವರ್ಷ 2ನೇ ವರ್ಷ ಆರಾಮಾಗಿ ಹೋದ್ರಿ. ಈ ಸದ್ಯ ಸ್ವಲ್ಪ ಜಾಸ್ತಿ ರಶ್ ಇತ್ತು. ಟಫ್ ಇದ್ರು ಸಾಯ್ಕೊಂತ ಬಿದ್ಕೊಂತ ಹತ್ತಿ ಬಂದ್ಬಿಟ್ಟಿ. ಟಫ್ ಇದ್ರು ಫುಲ್ಲಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಂದ್ವಿ. ಒಳಗೆ ಒಟ್ಟ ದೇವ್ರ ದರ್ಶನ ಮಾಡಿ ಬಂದ್ವಿ. ದೇವ್ರ ದರ್ಶನ ಅಪ್ಪಿದ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಬಂದಿದ್ದೆ. ಏನೋ ಅನ್ಕೊಂಡ್ ಬಂದಿದ್ದೆ, ಏನೋ ಅಂದ್ರೆ ರೀಲ್ಸ್ ಅಲ್ಲಿ ನೋಡಿದಾಗ ಏನೋ ಚಲೋ ಇರ್ತೈತಿ, ಆರಾಮಾಗಿ ಹೋಗ್ಬೋದು. ಇಲ್ಲಿ ನೋಡಿದ್ರ ಜಿಕ್ಕೊಂತ ಬಂದಿದೆ. ಎಲ್ಲ ಏನಂತಾರ ಜಾರ್ಗುಂಟಾಡಿ ಬಂದೇನ್ ನಾನು ಎಲ್ಲಾ ಕಡೆನು. ಎಲ್ಲಾ ಕಡೆ ಇಕ್ಕಿ ಹೋಗ್ಬೇಕಿ ಎಲ್ಲಾ ಕಡೆ ಬಿದ್ದು ಜಾರ್ಕೊಂಡ್ ಎಕ್ಸಾಂಪಲ್ ಪ್ಯಾಂಟ ನೋಡ್ರಿ ಸರಿ. ನೆಕ್ಸ್ಟ್ ಬಾಬಿ ಹೇಳ್ರಿ ಸೌಂಡ್. ನಾ 2ನೇ ವರ್ಷಕ್ಕೆ ಒಳಗ್ ಬಂದಿದ್ನಿ. ಆದ್ರೆ ನಾನು ಏನೋ ಅನ್ಕೊಂಡ್ ಹೋಗಿನಿ, ಏನೋ ಆತು. ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಂದು. ಕಷ್ಟ ಅನಿಸ್ತಾನೆ ಸರಿ? ಜಾಸ್ತಿ ಜನ ಇದ್ರಲ್ಲ? ಕಷ್ಟ ಅನ್ಸಿಲ್ಲ, ಮಜಾ ಅನಿಸ್ತು. ಒಂದ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಕಷ್ಟಾನು ಆಯ್ತು, ಸುಖಾನು ಆಯ್ತು. ಆಮೇಲೆ ದೇವ್ರ ದರ್ಶನ ಚಂದ ಆಯ್ತು, ಎಂಜಾಯ್ ಆಯ್ತು, ಆರಾಮಾಗಿ ದರ್ಶನ. ನಿಂದ ಹೇಳೋ ಒಂದ್ ಸೊ ಅಷ್ಟ ಗೈಸ್, ಪೂರ್ತಿಯಾಗಿ ಮನೆಗೆ ಹೋಗಿ ಹೇಳ್ತೀವಿ. ನಂತರ ಮನೆಗೆ ಹೇಳ್ತೀವಿ ಡೀಟೇಲ್ ಆಗಿ. ಮನೆಗೆ ಬಂದ್ಮೇಲೆ ನೋಡಿದ್ರೆ ಈ ವಿಡಿಯೋ ನಮ್ ಚಿನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಿಕಾಸ್ ಅವನೇ ಇವತ್ತು ದೇವ್ರ ಮನೆಗೆ ತೋರಣ ಕಟ್ಟಿದ್ದಂತ. ಎಷ್ಟು ಚಂದ ಜೋಡಿಸ್ ಕಟ್ಟಾನ ನೋಡ್ರಿ. ಅದು ಚಲೋ ಎಲ್ಲಿ ಹುಡ್ಕೊಂಡೆ ತೋರಣ ಕಟ್ಟಾನ. ಸೊ ಅದು ವಿಡಿಯೋ ಮಾಡಿ ಇಟ್ಕೊಂಡಿದ್ದ. ನಿನ್ನೆ ಹೇಳಿದ್ದೆ ನಮ್ಮ ಗುಡಿ ಮುಂದೆ ಜಾಗರಣೆ ಮಾಡ್ತಾರಂತ ಹೇಳಂತಂದೆ, ಹಬ್ಬದ ದಿನ ಮಾಡ್ತಾರಂತೆ. ಸೊ ಈಗ ಅಲ್ಲಿ ಹೊಂಟೇವಿ, ನೋಡೋಣ ಅಂತ ಏನೇನು ಮಾಡ್ಯಾರ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಸೊ ಹೋಗೋಣ ಅಂತ. ಗುಡಿ ಎಷ್ಟು ಚಂದ ಡೆಕೋರೇಟ್ ಮಾಡ್ಯಾರ, ಪೆಂಡಾಲ್ ಎಲ್ಲ ಹಾಕಿ. ಗೈಸ್ ನೋಡ್ರಿ, ಆಕಿ ಡಾನ್ಸ್ ಮಾಡ್ತಾ ಅಂತ ನಮ್ಮ ಫೋಟೋ ತೆಗಿಬೇಕಂತ. ಗೈಸ್ ಗುಡಿಗೆಲ್ಲ ಹೋಗಿ ಬಂದ್ವಿ, ಪೂಜೆ ಮಾಡಿದರೆ ಪ್ರಸಾದ ಎಲ್ಲ ತಿಂದು, ಪ್ರಸಾದ ಎನಿವೇಸ್ನ ತಿನ್ಬೋದು ಗೈಸ್, ಫ್ರೂಟ್ಸ ಕೊಟ್ಟಿದ್ರೆ. ಸೊ ತಿಂದು ಈಗ ವಾಪಸ್ ಮನೆಗೆ ಬಂದು. ಸೊ
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ಕೊಂಡು ಪ್ರೆಸ್ ಮಾಡಿರಿ ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲವ್. ನಂದು ನೆನ್ನೆದು ಎಕ್ಸ್ಪೀರಿಯನ್ಸ್, ಐ ಮೀನ್ ನಾನು ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ರಾತ್ರಿ ಬಂದು ಐ ಮೀನ್ ಮಧ್ಯಾಹ್ನ ಕವಳದಿಂದ ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನೈಟ್ ಗುಡಿಗೆ ಹೋಗೋದ್ಮೇಲೆ ಲೇಟ್ ಆಗಿತ್ತು ಅಂತ ಹೇಳಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಂದು ಎಕ್ಸ್ಪೀರಿಯನ್ಸ್ ಏನಂತ ಹೇಳಂತಂದ್ರೆ ಗೈಸ್, ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಂತ ಹೇಳಂತಂದರೆ ಇಟ್ ಈಸ್ ಲೈಕ್ ಮೆಸ್ಮರೈಸಿಂಗ್ ಗೈಸ್. ನನಗೆ ಫಸ್ಟ್ ಟೈಮ್ ಹೋದಾಗನೇ ಅಷ್ಟು ಖುಷಿ ಅನಿಸಿತ್ತು. ಅಷ್ಟು ಮ್ಯಾಲೆ ಹತ್ತು ಹೋಗೋದೈತಿ, ಅಷ್ಟು ರಿಸ್ಕಿ ಐತಿ ಅಂತ ಹೇಳಿ ಅಂದರೂ ನಮ್ಗೆ ಯಾವತ್ತೂ ಹೋಗಬಾರ್ದು. ನೆಕ್ಸ್ಟ್ ಟೈಮ್ ನೋಡಬೇಕಪ್ಪ, ಹೋಗಬೇಕು ಬೇಡ ಅಂತ ಅನ್ಸಿದ್ರು ನಾವು ಯಾವತ್ತೂ ಹೋಗೋದು ಬಿಡ್ಬೇಕಂತ ಹೇಳಿ ಅನಿಸೇ ಇಲ್ಲ. ಈ ಸರಿ ಏನಾಯ್ತಂತಂದ್ರೆ ಈ ಸರಿ ಸ್ವಲ್ಪ ರೆಸ್ಟ್ ಜಾಸ್ತಿ ಇತ್ತು. ಮೇ ಬಿ ಇನ್ನು ಮ್ಯಾಗಿಂದ ರೆಸ್ಟ್ ಜಾಸ್ತಿ ಹಾಕೊಂತಾನೆ ಹೋಗ್ತೈತಿ. ಬಿಕಾಸ್ ಜನಕ್ಕೆ ಇನ್ನೂ ಗೊತ್ತಾಕೊಂತ ಹೋಗ್ತೈತಿ. ನಾವು ಹೋದಾಗ ಲೈಕ್ ಮುಂಚೆ ಎಲ್ಲ ಹೋಗ್ತಿದ್ವಲ್ಲ ಅವಾಗ ಅಷ್ಟು ರೆಸ್ಟ್ ಇರ್ತಿತ್ತು, ಬಟ್ ಈ ಲೆವೆಲಿಗೆಲ್ಲ ಇರ್ತಿರಲಿಲ್ಲ. ಈ ಸರಿ ಹೆಂಗಿತ್ತಂದ್ರೆ ನನಗನ್ಸಿರೋ ಪ್ರಕಾರನೇ ನಾವು ಅಲ್ಲಿಂದ ಊರಿಂದ ಬಿಟ್ಟಿದ್ದೇನೆ 1 ಗಂಟೆಗೆ ರಾತ್ರಿ. ಸೊ ಅಲ್ಲಿ ಮುಟ್ಟೋಷ್ಟಿಗೆ ಅಂದರೆ 2:45 ಹಂಗಾಗಿತ್ತು. ಸೊ ಅಲ್ಲಿ ಹೋಗಿ ನಾವು ಬಸ್ಸಿಗೆ ಕಾದಿದ್ದಾನೆ ಒಂದು ಹಾಫ್ ಆನ್ ಅವರ್ ಅಲ್ಲ, ಒಂದು 45 ಮಿನಿಟ್ಸ್ 1 ಅವರ್ ನಾವು ಬಸ್ಸಿಗೆ ಕಾದೀವಿ ಗೈಸ್. ಬಸ್ ಮುಂಚೆ ಎಲ್ಲ ಹೋಗಿ ನಿಂತ ಮೇಲೆ ಟಿಕೆಟ್ಸ್ ಪಟ ಒಂದು ಲೈನ್ ಇರ್ತದೆ, ಒಂದು ಲೈನಾಗ ಹೋಗಿ ಟಿಕೆಟ್ಸ್ ತೊಗೊಂಡು ಹೋಗ್ಬಿಡ್ತಿದ್ವಿ. ಒಂದು 20 ಮಿನಿಟ್ಸ್ನಾಗ ಟಿಕೆಟ್ ಸಿಗ್ತಿದ್ವಿ ಗೈಸ್. ಬಟ್ ಈಗ ಹೆಂಗಾಗೈತೆ ಅಂತಂದರೆ ಕೈ ನೋವಾಗುತ್ತೆ. ಸೊ ಈಗ ಹೆಂಗಾಗೈತೆ ಅಂತ ಹೇಳಂತಂದರೆ ಟಿಕೆಟ್ಸ್ ಎಲ್ಲ ಬಸ್ನಾಗ ಕೊಡಾಕತ್ತಿದ್ರು. ಸೊ ಅದೊಂದು ಮೇಜರ್ ಮಿಸ್ಟೇಕ್ ಆಗಿದೆ ಈ ಸರಿ. ಟಿಕೆಟ್ಸ್ ಎಲ್ಲ ಬಸ್ನಾಗ ಕೊಡಾಕತ್ತಿದ್ರು ಅಂತ ಹೇಳಿ ಎಲ್ಲರೂ ನುಗ್ಗಿ ಹತ್ತಾಕತ್ತಿದ್ರೆ. ಅದೇ ಮುಂಚೆ ಏನಾಗ್ತಿತ್ತು ಅಂದ್ರೆ ಲೈನ್ನಾಗ ಕಳಿಸ್ಬಿಡ್ತಿದ್ರು ಬಸ್ಸಿಗೆ. ಯಾರೇ ಟಿಕೆಟ್ ಕೆಳಗೆ ಕೊಟ್ಟು ಬಸ್ಸಿಗೆ ಕಳಿಸ್ತಿದ್ರೆ. ಈ ಸರಿ ಹಂಗೆ ಮಾಡಲಿಲ್ಲ. ಸೊ ಅದೊಂದು ಮೇಜರ್ ಆಯ್ತು. ಆಮೇಲೆ ಎಲ್ಲ ಹುಡುಗಿಯರಿಗಲ್ಲಿ ಹತ್ತಾಕಾಗತ್ತಿರಲಿಲ್ಲ ಗೈಸ್. ಹುಡುಗಿಯರೆಲ್ಲ ಸುಮ್ಮನೆ ನಿಂತಿದ್ರು. ಆಂಟಿಗಳೆಲ್ಲ ಒಂದು ಸ್ವಲ್ಪ ಜನ ಅಂತೂ ಸ್ಟ್ರೈಕ್ ಮಾಡೋ ಥರ ನಿಂತುಬಿಟ್ಟಿದ್ರೆ. ಸೊ ಆ ಥರ ಆಗಕತ್ತಿತ್ತೆ. ಆಮೇಲೆ ಹಂಗೆ ನಿಂತು ಸಾಕಾಗ ಆಮೇಲೆ ಮುಂದೆ ಹೋಗಿ ಒಂದು ಸ್ವಲ್ಪ ಇದು ಮಾಡಿ ಎಲ್ಲ ಸಿಕ್ತು ಬಸ್ ನಮಗೆ. ನಾವು ಅಲ್ಲಿ ಹೋಗಿ ಇದೆಲ್ಲ ಜುಗಾಡಾಗಿ ಬಸ್ ಸಿಕ್ಕ ನಾವು ಹೋಗೋಷ್ಟಿಗೆ ಅಂದ್ರೆ ಒಂದು 4 ಗಂಟೆ ಆಗಿಬಿಟ್ಟಿತ್ತು ಮಾರ್ನಿಂಗ್. ಸೊ ನಾವು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟ್ರಕ್ ಮಾಡೋದಂತೆ. ಜನ ಅವಾಗ ಹೆವಿ ಜನ ಇದ್ರು ಗೈಸ್. ವಾಪಸ್ ಬರೋರು ಜನ ಇದ್ರೆ, ಹೋಗೋರು ಅಷ್ಟು ಜನ ಇದ್ರೆ. ಹೋಗೋರಂತೂ ನನ್ನ ಪ್ರಕಾರ 1,00,000 ಜನ ಇರ್ಬೇಕು ಗೈಸ್. ನನಗೆ ಅಷ್ಟು ಐಡಿಯಾ ಇಲ್ಲ ಎಷ್ಟು ಜನ ಇದ್ರಂತೆ. ನಾವು ತಿರುಗಿ ನೋಡಿದಾಗೆಲ್ಲ ಜನ ಸಖತ್ ಜನ. ನಮಗೆ ಮುಂಚೆ ಸ್ಟೆಪ್ಸ್ ಮೇಲಿಂದ ಹೋಗೋಕ್ಕಾದ್ರೆ ಸಿಕ್ತಿತ್ತು. ನಾವು ಬೇಗ ಹೋಗೋಣಂತೆ ಸೈಡಿಂದ ಹೋಗ್ತಿದ್ವಿ. ಬಟ್ ಈ ಸರಿ ಸ್ಟೆಪ್ಸ್ ಮೇಲೆ ನಿಲ್ಲಕ್ಕೂ ಜಾಗ ಇರಲಿಲ್ಲ ಗೈಸ್. ನಾವೇನು ಮಾಡೇವಂತಂದ್ರೆ ಕಲ್ಲು ಇರ್ತಾವಲ್ಲ, ಕಲ್ಲು ಮೇಲೆ ಕಾಲಿಟ್ಕೊಂತ ಕೈ ಇಟ್ಕೊಂಡು ಫುಲ್ ಕಲ್ಲು ಮೇಲೆ ಹತ್ತತ್ತು ಹೋಗಿವಿ ನಾವು. ಇಟ್ ವಾಸ್ ವೆರಿ ಹಾರಿಬಲ್ ಗೈಸ್. ಭಾಳ ಅಂದ್ರೆ ಭಾಳ ಹಾರಿಬಲ್ ಆಗಿತ್ತು. ನನಗಂತೂ ಅನ್ಸಬಿಟ್ಟಿತ್ತು ಯಪ್ಪ ಮುಗಿತೇನೋ ಕತ್ತಿ ಅನ್ನೋ ಥರ. ಬಿದ್ದರೆ ಗೈಸ್ ಲಿಟ್ರಲಿ ಬಿದ್ದರೆ ನಾವು ಕೆಳಗೆ ಹೋಗ್ಬಿಡ್ತೀವಿ ಜಾರಿ. ಅಲ್ಲಿ ಹಿಡ್ಕೊಳಗೋ ಯಾರು ಇರೋಂಗಿಲ್ಲ, ಅಷ್ಟು ಕೆಟ್ಟೈತೆ ಅಲ್ಲಿ. ಹತ್ತೊಂದಂತೂ ಏನೇನೇನೇನೇನೋ ಯೋಚನೆಗಳು ಬಂದ್ಬಿಟ್ಟು ಕಣ್ಮುಂದೆ. ಆ ಲೆವೆಲಿಗೆ ಹಾರಿಬಲ್ ಆಗಿತ್ತು. ಆಮೇಲೆ ಒಂದ್ಸರಿ ಏನಾಯ್ತು, ನಾವು ಫುಲ್ ಎಡ್ಜಿಂಗ್ ನಿಂತೀವಿ ಗೈಸ್. ಇವರು ನಮ್ಮ ಮಕ್ಕಳದು ಬಂದಿರಲಿಲ್ಲ, ಅವ್ರಿಗೆ ಕಾಯ್ಕೊಂತ ಫುಲ್ ಎಡ್ಜಿಂಗ್ ನಿಂತಿದ್ವಿ ನಾವು. ಅವಾಗ ಏನಾಯ್ತು ಅಂದರೆ ಒಂದು ನಿಮಿಷ ಗೈಸ್ ಹಾಕ್ತೀನಿ. ಅವಾಗ ಏನಾಯ್ತಂತಂದ್ರೆ ಅಲ್ಲೇ ಸೈಡಿಗೆ ನಾವು ಫುಲ್ ಎಡ್ಜಿಂಗ್ ನಿಂತಿದ್ವಲ್ಲ ಕಾಯ್ಕೊಂತ. ಇವ್ರು ಬರಾತೇನೆ ಇರಲಿಲ್ಲ. ನಂಗೆ ಫುಲ್ ಟೆನ್ಷನ್ ಆಗತ್ತಿತ್ತು. ನಾನು ಒದ್ರಾಗತ್ತಿದ್ದೆ ಅವ್ರ ಹೆಸರು. ಲೈಕ್ ಅವ್ರಿಗೂ ಕೇಳ್ಸಾತಿರ್ಲಿಲ್ಲ ಬಿಕಾಸ್ ಭಾಳ ರಶ್ ಇತ್ತು. ಮತ್ತು ಪೊಲೀಸ್ನು ಅವರು ಏನೂ ಮಾಡೋಕ್ಕಾಗಂಗಿಲ್ಲ. ಎಂಡ್ ಆಫ್ ದಿ ಡೇ ಅಷ್ಟು ಜನ ತುಂಬ್ಕೊಂಡಾಗ ಮೈಟ್ ಬಿ ಅವ್ರು ಏನಾರ ಒಂದು ಮಾಡ್ಬೋದಾಗಿತ್ತು, ನಾವು ಲೈನ್ ಮಾಡಿಸಿ ಏನೋ ಒಂದು ಮಾಡ್ಬೋದಾಗಿತ್ತು. ಬಟ್ ಅಲ್ಲಿ ಯಾರೂ ಏನೂ ಮಾಡೋಕ್ಕಿರಲಿಲ್ಲ. ನಾವು ಮ್ಯಾಲೆ ಹೋಗುತ್ತೆ ನಮ್ಗೆ ಯಾರೂ ಏನೂ ಮಾಡಿಲ್ಲ ಗೈಸ್. ಇನ್ನೇನು ನಮ್ಮದು ಒಂದು 100 ಮೀಟರ್ಸ್ ಇತ್ತು ಗೈಸ್ ಟೆಂಪಲಿಗೆ ಹೋಗೋಕೆ. ಆ ಟೈಮಿಗೆ ಪೊಲೀಸರು ಬಂದು ನಿಂತಿದ್ರಲ್ಲೇ. ಅಲ್ಲಂತೂ ಮ್ಯಾನೇಜ್ ಮಾಡೋಕ್ಕಾಗತ್ತಿರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಆಮೇಲೆ ನಾವು ಅಲ್ಲಿ ನಿಂತಾಗ ಏನಾಗೈತಿ ಅಂತಂದ್ರೆ ಫುಲ್ ಸ್ಟೇರ್ಸ್ ಮೇಲೆ ನಿಂತವ್ರೆಲ್ಲರೂ ಹಿಂಗೆ ಬೆಂಡ್ ಆಗಿಬಿಟ್ರು ಗೈಸ್. ನಾವು ಏನಾದರೂ ಸ್ಟಿಫಾಗಿ ನಿಂತಿರಲಿಲ್ಲ ಅಂತಂದ್ರೆ ಕೆಳಗೆ ಬೀಳೋದದ್ದು. ಅಲ್ಲೇ ಹುಬ್ಳಿಯವರ ಅಣ್ಣಗಳು ಸಿಕ್ಕಿದ್ರೆ ದೇರ್ ಲೈಕ್ ನಂಗೆ ಹೆಂಗೆ ಅನ್ಸ್ಬಿಡ್ತು ಅಂತಂದ್ರೆ ಶಿವಪ್ಪನ ರೂಪದಾಗ ಬಂದಾರೇನೋ ಅವ್ರೆ ಅನ್ನೋ ಫೀಲ್ ಬಂದುಬಿಡ್ತು. ಅಷ್ಟು ಪಾಪ ಪ್ರೊಟೆಕ್ಟ್ ಮಾಡಿ ಲಿಟ್ರಲಿ ನನ್ನ ಭಾರ ಎಲ್ಲ ಅಣ್ಣನ ಮೇಲೆ ಹಾಕಿನ ಗೈಸ್. ಫುಲ್ ನಾನು ಇನ್ನೊಬ್ಬಕ್ಕೆ ಪ್ರಿಯಾಂಕಾ ಅಂತ ಹೇಳಿ ಆ ಅಣ್ಣನ ಜೊತೆನೇ ನಿಂತಿದ್ವಿ. ಒಂದು ಸ್ವಲ್ಪ ಒಳ್ಳಾಡೇನೇ ಇಲ್ಲ ನಾವು. ಹಂಗಂತೇಳಿ ನಮ್ಮದು ಉಳ್ದೈದು ಗೈಸ್. ಇಲ್ಲ ಅಂತಂದರೆ ನಾವೇನಾರು ನಾವು ಹುಡುಗಿಯರು ಅಷ್ಟೇ ಇದ್ದಿದ್ವಿ ಅಂದರೆ ಲಿಟ್ರಲಿ ಕೆಳಗೆ ಬೀಳೋದೇ. ಆ ಕತ್ತಲಾಗ ಏನು ಕಾಣಿಸಂಗೂ ಇಲ್ಲ. ಹಾಗಂತೇಳಿ ನಾವು ಬೆಳಗ್ಗೆ ಹೋಗ್ತೇವ ನಾವು ಮತ್ತು ಕತ್ತಲ್ದಾಗ ಹೋಗ್ತೀವಿ. ಯಾಕಂತಂದರೆ ಬೆಳಗ್ಗೆ ಬಿಸಿಲಿಗೆ ಆ ಕಲ್ಲು ಹಂಗೆ ಹೊಡಿತಿರ್ತದೆ ಗೈಸ್. ಹತ್ತಕ್ಕಾಗಂಗಿಲ್ಲ ಬೆಳಗ್ಗೆ ಹೋಗೋದಾದ್ರೆ. ಸೊ ನಾವು ನೈಟ್ ಪ್ರಿಫರ್ ಮಾಡೋದು ಹೋಗೋಕೆ. ಆಮೇಲೆ ಬೆಳಗ್ಗೆ ಏನಿರ್ತದಲ್ಲ 10 ಗಂಟೆ ಮೇಲೆ ಕ್ರೌಡೇ ಇರಲ್ಲ ಗೈಸ್. ಅಲ್ಲಿ ಭಾಳ ಕ್ರೌಡ್ ಕಡಿಮೆ ಆಗಿರ್ತೈತಿ. 10 ಗಂಟೆ ಮಟ್ಟ ಜಗ್ಗಿ ಕ್ರೌಡ್ ಇರ್ತೈತೆ ಅಲ್ಲೇ. ಸೊ ದಿಸ್ ವಾಸ್ ಮೈ ಸ್ಟೋರಿ. ಆಮೇಲೆ ಅಲ್ಲಿ ಹೋದ್ಮೇಲೂ ಅಷ್ಟೇ ಪೊಲೀಸರು ಲೈಕ್ ಅವ್ರಿಗೂ ಏನೂ ಮಾಡೋಕ್ಕಾಗತ್ತಿಲ್ಲ. ಮತ್ತು ಹುಡುಗಿಯರಿಗೆ ನಾನು ಹೇಳ್ತೀನಿ, ಸ್ವಲ್ಪ ಜನ ಹುಡುಗಿಯರಿಗೂ ಬಿಟ್ಟರು ಅವರು. ಟು ಬಿ ವೆರಿ ಫ್ರಾಂಕ್, ನಮಗೆಲ್ಲ ಇನ್ನೇನು 100 ಮೀಟರ್ಸ್ ಐತೆ ಅಂತ ಪೊಲೀಸರು ಹುಡುಗಿಯರು ಹೋಗಲಿ ಅಂದ್ಬಿಟ್ರು. ಬಟ್ ದೆನ್ ಹುಡುಗರು ಅಷ್ಟೇ. ಎಂಡ್ ಆಫ್ ದಿ ಡೇ ನಾನು ಶಿವಪ್ಪಂಗೆ ಬೇಡ್ಕೋತಿದ್ದು ಅಷ್ಟೇ, ಯಾರ್ಯಾರು ಬಂದಾರಲ್ಲ ಅವರೆಲ್ಲ ಸೇಫಾಗಿ ಮನೆ ಸೇರಲಿ ಅಂತೇಳಿ. ಬಿಕಾಸ್
ಪೇರೆಂಟ್ಸ್ ಇರ್ತಾರೆ ಮನೆಯಾಗ, ಫ್ಯಾಮಿಲಿ ವೇಟ್ ಮಾಡ್ತಿರ್ತೈತಿ. ಸೊ ಐ ವಾಸ್ ಲೈಕ್ ನನಗೆ ದೇವ್ರೆ ಮನೆಗೆ ಹೋದ್ರೆ ಸಾಕು ಅನ್ನೋ ಹಂಗೆ ಆಗ್ಬಿಟ್ಟಿದ್ದು ಗೈಸ್. ಆಮೇಲೆ ಸ್ಫೂರ್ತಿ ಅವರೆಲ್ಲ ನೋಡಿದ್ಮೇಲೆ ನಾವೆಲ್ಲ ಹಗ್ ಮಾಡಿ ಲಿಟ್ರಲಿ ಅಳು ಬರೋದೊಂದು ಬಾಕಿ ಇತ್ತು. ಅಷ್ಟು ಹೆದರಿಕೆ ಆಗ್ಬಿಟ್ಟಿದ್ದು ಗೈಸ್ ಎಲ್ಲರಿಗೂ. ಸೊ ಇನ್ನೊಂದು ಆ ಅಣ್ಣಗಳಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು ಅಷ್ಟೇ. ನಂಗೆ ಅವ್ರು ಲಾಸ್ಟಿಗೆ ಸಿಕ್ಕರೆ ಒಂದು ಥ್ಯಾಂಕ್ಸ್ ಹೇಳಿ ಬಂದೆ. ಐ ಫೆಲ್ಟ್ ಸೋ. ಆಮೇಲೆ ಅಲ್ಲಿ ಈಗ ನಮಗೆ ಇಷ್ಟೆಲ್ಲ ತ್ರಾಸಾದ್ರೂ ಎಂಡ್ ಆಫ್ ದಿ ಡೇ ಅಲ್ಲಿ ಹೋಗಿ ದೇವ್ರಿಗೆ ನೋಡ್ತೀವಲ್ಲ, ಅವಾಗ ಆಗೋದೊಂದು ಖುಷಿನ ಬೇರೆ ಗೈಸ್. ಅದು ಆ ಖುಷಿ ಹೇಳೋಕ್ಕಾಗಂಗಿಲ್ಲ, ಅದು ಅಷ್ಟು ಖುಷಿ ಅದೇ. ಸೊ ನೀವು ನೋಡಿರ್ತೀವಿ ವಿಡಿಯೋನಾಗೆಲ್ಲ ಹಾಕೀನಿ. ಸೊ ಇಷ್ಟು ಎಕ್ಸ್ಪೀರಿಯನ್ಸ್ ಇದು ಗೈಸ್ ನಂಗೆ. ಆಮೇಲೆ ಕೆಳಗೆ ಬಂದ್ಮೇಲೆಲ್ಲ ಚಲೋ ಅನ್ನಿಸ್ತೆ. ಬಟ್ ಹತ್ತೋ ಮುಂದೆ ನಮಗೆ ಸ್ಟೇರ್ಸ್ ಸಿಕ್ಕಿಲ್ಲ, ಬರೋ ಮುಂದೆ ಸ್ಟೇರ್ ಸಿಕ್ಕಿಲ್ಲ. ನಾವು ಲಿಟ್ರಲಿ ಉಸುಕಿಂತ ಇರ್ತೈತಿ. ಆ ಉಸುಕ್ನಾಗ ಜಾರಿದ್ರೆ ಕೆಳಗೆ ನನ್ನ ಫ್ರೆಂಡ್ಸ್ ಎಲ್ಲ ಜಾರಿ ಬಿದ್ದಾರೆ ಗೈಸ್. ಆ ಲೆವೆಲಿಗೆ ಇತ್ತು ಈ ಸರಿ. ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು. ಮೇ ಬಿ ನೋಡೋಣ ನೆಕ್ಸ್ಟ್ ಇಯರ್ ನಾವು. ಅದಕ್ಕೆ ಈ ಸರಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ನೆಕ್ಸ್ಟ್ ಇಯರ್ ನಾವು ಅಂದ್ಕೊಂಡಿವಿ ಗೈಸ್, ಒಂದು 10 ಗಂಟೆಗೆಲ್ಲ ಇಲ್ಲಿಂದ ಬಿಟ್ಬಿಡೋಣ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದೀವಿ. ಈಗ 10 ಗಂಟೆಗೆ ನಾವು ಇಲ್ಲಿ ಬಿಟ್ಟರೆ ಒಂದು 2 ಗಂಟೆಗೆ ನಾವು ಆ ಬಸ್ಸಿಂದ ಅಲ್ಲಿ ರೀಚ್ ಆಗ್ತೀವಿ. ಅಲ್ಲಿಂದ ನಾವು ಮ್ಯಾಲೆ ಹೋಗ್ಬೋದು ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿವಿ ಈಗ. ಸೊ ಇಷ್ಟು ಕತೆ ಆಗಿದ್ದು ಗೈಸ್ ನನಗೆ. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಅಪ್ಪ ಜೀವ ಉಳಿತು ಅನ್ನೋದೊಂದು ಸಮಾಧಾನ ಆಯ್ತು ಗೈಸ್. ಎಲ್ಲರೂ ಸೇಫಾಗಿ ಮನೆಗೆ ಬಂದ್ವಿ, ಅದೊಂದು. ಸೊ ನಾ ಕೇಳೋದು ಇಷ್ಟ ಗೈಸ್, ಹೋಗ್ರಿ ಬ್ಯಾಡ ಅನ್ನಂಗಿಲ್ಲ. ಬಿಕಾಸ್ ಎಲ್ಲರಿಗೂ ಆಸೆ ಇರ್ತೈತಿ ಹೋಗ್ಬೇಕಾ ಹೆಂಗೈತೆ ನೋಡ್ಬೇಕಾ ಅಂತ ಹೇಳಂತಂದೆ. ನಾವು ಇನ್ಫ್ಯಾಕ್ಟ್ ಅಮ್ಮಗೂ ಹೇಳಾಕತ್ತಿದ್ವಿ, ಅಮ್ಮ ನೀನು ಒಂದ್ಸರಿ ನೋಡ್ಬೇಕಂತ. ಬಟ್ ನೋ ಗೈಸ್, ಪ್ಯಾರೆಂಟ್ಸಿಗಂತೂ ಆಗಂಗನೇ ಇಲ್ಲ. ಒಬ್ಬ ಅಜ್ಜಿ ಅಂತೂ ನನಗೆ ಅವ್ರನ್ನ ನೋಡಿ ಇಷ್ಟು ಬೇಜಾರಾತಂದ್ರೆ, ಈ ಕಡೆ ಅವರು ದುಗಿಸ್ತಾರೆ, ಈ ಕಡೆ ಹುಡುಗಿಯರು ದುಗಿಸ್ತಾರೆ. ಅವ್ರಿಗೆ ಕೆಳಗೆ ಇಳಿಯೋಕ್ಕೂ ಆಗತ್ತಿಲ್ಲ, ಮೇಲೆ ನಿಲ್ಲೋಕ್ಕೂ ಆಗತ್ತಿಲ್ಲ. ವಯಸ್ಸಾದವ್ರಿಗೆಲ್ಲ ಆಗೋದೇ ಇಲ್ಲ. ನಮ್ಮ ಪೇರೆಂಟ್ಸ್ಗಳಿಗೆ ಆಗಂಗಿಲ್ಲ ಅಂದಮೇಲೆ ಅಜ್ಜಿಗಳು ಅಜ್ಜಗಳಿಗೆಲ್ಲ ಏನಾಗ್ತದೆ ಗೈಸ್. ಸೊ ನಾವು ವಯಸ್ಸಾದವ್ರಿಗೆ ಸಜೆಸ್ಟ್ ಮಾಡೋಂಗಿಲ್ಲ. ಹುಡುಗರಿಗೆ ಕ್ರೇಜ್ ಇರ್ತೈತಿ, ಲೆಟ್ ದೆಮ್ ಗೋ, ಎಂಜಾಯ್ ಮಾಡಿರಿ, ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಒಂದ್ಸರಿ. ಸೊ ಅದು ಶಿವರಾತ್ರಿ ದಿನ ಅಷ್ಟೇ ಓಪನ್ ಇರ್ತೈತೆ ಅಂದಾಗ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್. ಬಟ್ ಸೇಫ್ಟಿನೂ ಇಂಪಾರ್ಟೆಂಟ್ ಗೈಸ್, ಸೇಫಾಗಿರ್ಬೇಕು ಎಂಡ್ ಆಫ್ ದಿ ಡೇ. ಯಪ್ಪ ಅಲ್ಲೇ ಆಮೇಲೆ ಚಟಗಳು ಮಾಡತ್ತಿದ್ರೆ ನಂಗೆ ಇಷ್ಟನೇ ಆಗಿಲ್ಲ. ಅಲ್ಲಿ ನಾವು ಕಾಯ್ಕೊಂತ ನಿಂತೇವಿ, ಪ್ಲೇಸ್ ಇಲ್ಲ. ಲಿಟ್ರಲಿ ದೇ ಆರ್ ಸ್ಮೋಕಿಂಗ್ ಅಲ್ಲಿ. ನಂಗೆ ಐ ಫೆಲ್ಟ್ ಲೈಕ್ ಯಪ್ಪ ಏನು ಇವ್ರು ದೇವ್ರ ದರ್ಶನ ತೊಗೊಳಕ್ಕೆ ಬಂದಿದ್ದಾರೋ ಅಲ್ಲಿ ಸ್ಮೋಕ್ ಮಾಡೋಕೆ ಬಂದಾರೋ ಅದು ಅರ್ಥ ಆಗಲಿಲ್ಲ ನಂಗೆ. ಆ ಥರ ಎಲ್ಲ ಮಾಡಬಾರ್ದು. ಸುಮ್ಮನೆ ಎದಕ್ಕೆ ಬಂದೇವೋ ಅಷ್ಟು ಕೆಲಸ ಮುಗಿಸ್ಕೊಂಡು ಹೋಗೋದಿರ್ತದೆ ಗೈಸ್, ಅದು ದೇವಸ್ಥಾನದಾಗ. ಸೊ ಹೋಗ್ರಿ, ಎಂಜಾಯ್ ಮಾಡಿರಿ, ಬಟ್ ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಸೇಫಾಗಿ ಹೋಗಿ ಸೇಫಾಗಿ ಬರ್ರಿ. ಸೊ ನಾ ಎಲ್ಲ ರಾ ಆಗಿಟ್ಟೆಂಗೆ ಗೈಸ್, ಜಾಸ್ತಿ ಏನು ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ಕಾನ್ ಪ್ರೆಸ್ ಮಾಡಿರಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ್ದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಮುಂದಿನ ವಿಡಿಯೋನಾಗ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್.